ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರೈಡರ್ ಕನ್ನಡ ಯೂಟ್ಯೂಬ್ ಚಾನಲ್. ಥಿಂಕ್ ದಸರಾ ಟೈಮಲ್ಲಿ 2024 ತುಂಬ ಕನಸುಗಳನ್ನ ಇಟ್ಕೊಂಡು ನಾನು ಒಂದು ಗೋಪ್ರೋ ಕ್ಯಾಮ್ರಾನ ತೊಗೊಂಡೆ. ತುಂಬ ಕನಸನ್ನ ಹೊತ್ಕೊಂಡು ಲೈಕ್ ಮೋಟೋ ವ್ಲಾಗ್ ಶುರು ಮಾಡೋಣ ಆ್ಯಂಡ್ ದೆನ್ ಕೆರಿಯರ್ನ ಡಿಫ್ರೆಂಟಾಗಿ ತೊಗೊಂಡೋಗೋಣ ಏನೇನೋ ತಲೆಯಲ್ಲಿ ಇಟ್ಕೊಂಡು ನಾನು ಒಂದು ಗೋಪ್ರೋನ ಪರ್ಚೇಸ್ ಮಾಡಿದ್ದು. ಅದು ನನ್ನ ಫ್ರೆಂಡ್ ಕೊಡಿಸಿದ್ದು, ಆ್ಯಕ್ಚುಲಿ ಲೈಕ್ EMI ಕೊಡಿಸಿದ್ದು. ಸೊ ತಗೊಂಡು ಆಲ್ಮೋಸ್ಟ್ 2 years ಹತ್ರ ಆಗ್ತಾ ಬಂದಿದೆ. ಇನ್ನೊಂದು ಸ್ವಲ್ಪ ದಿನ ಹೋದ್ರೆ 2 years ಕಂಪ್ಲೀಟ್ ಆಗುತ್ತೆ. 1.5 year ಮೇಲಾಗಿದೆ ಕ್ಯಾಮ್ರಾ ತಗೊಂಡು. ಸೊ ಸುಮಾರು ಮೆಮೊರೀಸ್ನ, ಸುಮಾರು ಕಂಟೆಂಟ್ನ ಅದರಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ ಸ್ಟಿಲ್ ಇಲ್ಲಿವರೆಗೂ. ಹೀರೋ 10 ಅದು, ಗೋಪ್ರೋ ಹೀರೋ 10. ಸೊ ಫೈನಲಿ ಅದನ್ನು ಇವತ್ತು ಗೋಪ್ರೋ ಕಂಪನಿಯವರೇ ರಿಟರ್ನ್ ಕೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಏನಾಗ್ತಿದೆ ಅಪ್ಡೇಟ್ ಅನ್ನೋದಕ್ಕೋಸ್ಕರ ನಾನು ಇವತ್ತು ಗೋಪ್ರೋ ವಿವೋಲ್ ಅಲ್ಲದೆ ಫೋನ್ ವಿವೋಲ್ ಬರ್ತಾ ಇದ್ದೀನಿ. ಬಿಕಾಸ್ ನನ್ನ ಕ್ಯಾಮ್ರಾನ ನಾನು ಇವತ್ತು ರಿಟರ್ನ್ ಕಳಿಸ್ಬೇಕು. ಸೊ ರಿಟರ್ನ್ ಕಳಿಸ್ಬೇಕು ಅಂದರೆ ಕಂಪ್ಲೀಟ್ಲಿ ನನ್ನ ಕ್ಯಾಮ್ರಾನ ಸೆಟಪ್ನ ಬಿಚ್ಚಬೇಕು. ಇಷ್ಟು ದಿನ ಆ್ಯಕ್ಚುಲಿ ನನ್ನ ಕ್ಯಾಮ್ರಾ ಯಾವತ್ತೂ ತೋರಿಸಿಲ್ಲ. ಸೊ ನನ್ನ ಒಂದು ಕ್ಯಾಮ್ರಾ ಯಾವ ರೀತಿ ಸೆಟಪ್ ಮಾಡ್ಕೊಂಡಿದ್ದೆ ಅಂತಂದರೆ, ಎಸ್ಪೆಷಲಿ ಗೋಪ್ರೋನ ಲೈಕ್ ಗೋಪ್ರೋ ಹೀರೋ 10 ಗೋಪ್ರೋ ಹೀರೋ 13 ಲೆವೆಲ್ಗೆ ನಾನು ಸೆಟಪ್ ಮಾಡ್ಕೊಂಡಿದ್ದೆ. ಲೈಕ್ ನಿಮಗೆ ಯೂಶ್ವಲಿ ಗೋಪ್ರೋ ಹೀರೋ 10 ಯೂಸ್ ಮಾಡ್ತಿರೋರಿಗೆ ನಿಮ್ಗೆ ಐಡಿಯಾ ಇರುತ್ತೆ ಯಾವ ರೀತಿ ಇರುತ್ತೆ ಅಂತ. ಇದು ವಿತ್ ಮೀಡಿಯಮ್ ಮೋಡು ಗೋಪ್ರೋ ಹೀರೋ 10 ಮಾಡಲು. ಸೊ ಇದಕ್ಕೆ ನಿಮಗೆ ಈ ಥರ ಕ್ವಿಕ್ ರಿಲೀಸ್ ಮ್ಯಾಗ್ನೆಟಿಕ್ ಮೌಂಟು ಬರೋದಿಲ್ಲ, ಅರ್ಥ ಆಯ್ತಾ? ಸೊ ಈ ಥರ ಕ್ವಿಕ್ ರಿಲೀಸ್ ಮ್ಯಾಗ್ನೆಟಿಕ್ ಮೌಂಟು ಬರೋದಿಲ್ಲ. ಸೊ ಇದು ಯೂಶ್ವಲಿ ಇದು ಏನೋ ಕ್ಯಾಮ್ರಾ. ನೀವು ಇದನ್ನು ಫೋಲ್ಡಿಂಗ್ ಫಿಂಗರ್ಸ್ ಇರುತ್ತೆ ಬೈ ಡಿಫಾಲ್ಟ್ ಆಗಿ ಗೋಪ್ರೋ ಹೀರೋ 10 ಆ ಫೋಲ್ಡಿಂಗ್ ಫಿಂಗರ್ಸ್ನ ಈ ಒಂದು ಮೌಂಟಿಗೆ ಯೂಶ್ವಲಿ ನೀವು ಮೌಂಟ್ ಮಾಡ್ಕೊಳ್ಳೋದು ನೋಡಿರ್ತೀರ. ಬಟ್ ಸೊ ಈ ಒಂದು ಕ್ಯಾಮ್ರಾ ಏನಿದೆ ಇದನ್ನು ಕ್ವಿಕ್ ರಿಲೀಸ್ ಆಗಿ ಮಾಡ್ಕೊಬೇಕು ಅಂತ ಹೇಳಿ ನಾನೇನು ಮಾಡಿದೆ, ಯಾವಾಗಲೂ ಬ್ಯಾಟ್ರಿ ಸ್ವಾಪ್ ಮಾಡಬೇಕು ಅಂದರೆ ಯೂಶ್ವಲಿ ನಾವು ಫ್ರೆಂಡ್ಸ್ ಎಲ್ಲ ಗ್ರೂಪ್ ಹೊರಗಡೆ ಹೋಗ್ತೀವಲ್ಲ, ಹೊರಗಡೆ ಹೋದಾಗ ಏನು ಪ್ರಾಬ್ಲಮ್ ಆಗ್ತಿತ್ತು ಅಂತಂದರೆ, ಬ್ಯಾಟ್ರಿ ಯೂಶ್ವಲಿ ನಿಮ್ಗೆ ಗೊತ್ತಿರುತ್ತೆ ಹೀರೋ 10 ಎಂಡ್ಯೂರೋ ಬ್ಯಾಟ್ರಿ ಸಹ ನಿಮ್ಗೆ ಎಷ್ಟೊತ್ತು ಬರುತ್ತೆ ಅಂತ ಒಂದು ಐಡಿಯಾ ಇರುತ್ತೆ. ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದ್ರೆ ಒಂದು 20 to 30 minutes 4K ವಿಡಿಯೋ ರೆಕಾರ್ಡ್ ಮಾಡಿದ್ರೆ ಈ ಒಂದು ಕ್ಯಾಮ್ರಾದಲ್ಲಿ ನಿಮಗೆ 30 minutes ಮ್ಯಾಕ್ಸಿಮಮ್. ಅದ್ರ ಮೇಲೆ ನಿಮಗೆ ಫೋಟೇಜ್ ರೆಕಾರ್ಡ್ ಆಗಲ್ಲ. ಆದ್ರೂ ಸುಮ್ಮನೆ ರಿಸ್ಕೇ ಇರುತ್ತೆ. ಸೊ ಏನು ಮಾಡ್ತಾ ಇದೆ, ಎವ್ರಿ ಟೈಮ್ ರೈಡ್ ಹೋದಾಗಲೂ ಸಹ ಗಾಡಿ ನಿಲ್ಲಿಸಿ ಇದೆಲ್ಲ ಸ್ಕ್ರೂ ಎಲ್ಲ ಅನ್ಸ್ಕ್ರೂ ಮಾಡಿ ಮತ್ತೆ ನಾನು ಅದನ್ನ ಕ್ಯಾಮ್ರಾ ಹೊರಗಡೆ ತೆಗೆದು ಮೀಡಿಯಂ ಮಾಡಿದ್ದ ಅದನ್ನ ಬ್ಯಾಟ್ರಿ ಇನ್ಸರ್ಟ್ ಮಾಡಿ ಎಲ್ಲ ಫಿಕ್ಸ್ ಮಾಡೋ ಅಷ್ಟರಲ್ಲಿ ಟೈಮ್ ಆಗೋಗೋದು ಆಲ್ಮೋಸ್ಟ್ ಒಂದು 15 to 20 kilometers. ನಮ್ಮ ಫ್ರೆಂಡ್ಸ್ ಎಲ್ಲ ಮುಂದೆ ಹೊರಟೋಗಿರೋರು ನನ್ನಿಂದ. ಇದು ಯೂಶ್ವಲಿ ಆಗ್ತಾ ಇರ್ತಿತ್ತು ಯಾವಾಗ್ಲೂ, ನನಗೆ ತೊಂದರೆ ಆಗ್ತಾನೆ ಇರ್ತಿತ್ತು ಯಾವಾಗ್ಲೂ. ಅದಕ್ಕೋಸ್ಕರ ನಾನೇನ್ ಮಾಡಿದೆ, ಈ ಒಂದು ಹೀರೋ 10ಗೆ ಲೈಕ್ ಫೋಲ್ಡಿಂಗ್ ಫಿಂಗರ್ಸ್ ಬರುತ್ತೆ. ಯಾವ ತರ ಅಂದ್ರೆ ಹಳೆದು ನಿಮಗೆ ತೋರಿಸ್ತೀನಿ. ಅದು ರಿಪ್ಲೇಸ್ ಮಾಡ್ಬೋದು ಫೋಲ್ಡಿಂಗ್ ಫಿಂಗರ್ಸ್ನ. ಸೊ ಅದನ್ನ ನಾನು ಗೋಪ್ರೋದವ್ರಿಗೆ ಒಂದು ರಿಕ್ವೆಸ್ಟ್ ಕಳಿಸ್ಬಿಟ್ಟು ತರಿಸ್ಕೊಂಡಿದ್ದೆ. ನೋಡಿ, ಇದು ಆಕ್ಚುಲಿ ಗೋಪ್ರೋ ಹೀರೋ 10ಗೆ ಬರ್ತಕ್ಕಂಥ ಫೋಲ್ಡಿಂಗ್ ಫಿಂಗರ್ಸ್ ಈ ರೀತಿ ಇರುತ್ತೆ. ಇದು ಯಾವುದೇ ರೀತಿಯಾದಂಥ ಮ್ಯಾಗ್ನೆಟಿಕ್ ಅಲ್ಲ. ಸೊ ಇದು ಜಸ್ಟ್ ಸಿಂಪಲ್ ಮ್ಯಾಗ್ನೆಟ್ ಇರುತ್ತೆ. ಇದು ಇಲ್ಲಿಗೆ ಕಚ್ಕೊಳ್ಳೋದಕ್ಕೆ ಮಾತ್ರ ಈ ತರ. ಸೊ ಇಷ್ಟ ಇರುತ್ತೆ. ನಾನು ಇದನ್ನ ಏನ್ ಮಾಡಿದೆ, ಈ ಒಂದು ಹೀರೋ 13 ಒಂದು ಫೋಲ್ಡಿಂಗ್ ಫಿಂಗರ್ಸ್ನ ನಾನು ಇದಕ್ಕೆ ನನ್ನ ಗೋಪ್ರೋ ಹೀರೋ 10ಗೆ ಇನ್ಸ್ಟಾಲ್ ಮಾಡ್ಕೊಂಡೆ. ಸೊ ಇದನ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ, ನನಗೆ ಇನ್ಸ್ಟೆಂಟ್ ಆಗಿ ಕ್ಯಾಮ್ರಾನ ಮೌಂಟ್ ಮಾಡ್ಕೊಳ್ಳೋದಕ್ಕೆ ಮತ್ತೆ ಅನ್ಮೌಂಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಯಿತು. ಸೊ ಇದು ಒಂದು ಅಡ್ವಾಂಟೇಜ್ ಆಗಿತ್ತು. ನನ್ನ ಕನ್ವೀನಿಯೆಂಟ್ ಆಗೋಯ್ತು. ಇದು ರೀಸೆಂಟ್ ಅಪ್ಗ್ರೇಡ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಆಕ್ಚುಲಿ ಇದು ನಾನು ಒಂದು 5-6 months ಬ್ಯಾಕ್ ನಾನು ಆಲ್ರೆಡಿ ಹಾಕಿದ್ದೆ. ಬಟ್ ಈ ಒಂದು ಲ್ಯಾಚ್ ಮೌಂಟ್ ಇದೆಯಲ್ಲ, ಮ್ಯಾಗ್ನೆಟಿಕ್ ಲ್ಯಾಚ್ ಮೌಂಟ್, ಇದು ಅಫಿಷಿಯಲ್ ಗೋಪ್ರೋ ಅವ್ರದಲ್ಲ, ಥರ್ಡ್ ಪಾರ್ಟಿದು. ಬಟ್ ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ಸಕ್ಕದಾಗಿದೆ. ಇದೂ ಯಾವುದೇ ರೀತಿಯಾದ ತೊಂದರೆ ಇಲ್ಲ ಇದಕ್ಕೆ. ಸೊ ಈ ಒಂದು ಕ್ಯಾಮ್ರಾ, ಈ ಒಂದು ಲ್ಯಾಚ್ ಮೌಂಟು ನನಗೆ 1500 rupees ಇತ್ತು ಅಮೆಝಾನಲ್ಲಿ. ಅದೇ ನೀವು ಗೋಪ್ರೋದವ್ರದ್ದು ಅಫಿಷಿಯಲ್ ತೊಗೊಳಕ್ ಹೋದ್ರೆ ಒಂದು ಸಮ್ಟೈಮ್ಸ್ 3500 ತೋರಿಸುತ್ತೆ, ಸಮ್ಟೈಮ್ಸ್ 2500 ತೋರಿಸುತ್ತೆ. ಈ ತರ ಫ್ಲಕ್ಚುವೇಟ್ ಆಗ್ತಾ ಇರುತ್ತೆ. ಸೊ ಅಷ್ಟು ಒಂದು ಬಜೆಟ್ ಇರಲಿಲ್ಲ, 2,500 ಅಷ್ಟು. ಸೊ ನಾನೇನು ಮಾಡಿದೆ, ಈ ಒಂದು ಥರ್ಡ್ ಪಾರ್ಟಿ ಲ್ಯಾಚ್ ಮೌಂಟ್ನ ನಾನು ಯೂಸ್ ಮಾಡಿಕೊಂಡೆ. ಸೊ ಚೆನ್ನಾಗೇ ಇದೆ, ಕ್ವಾಲಿಟಿ ಏನು ತೊಂದರೆ ಇಲ್ಲ. ಸೊ ಇವತ್ತು ಈ ವಿಡಿಯೋ ಏನಕ್ಕೆ ರೆಕಾರ್ಡ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಇದೆಲ್ಲ ಏನಕ್ಕೆ ಹೇಳಿದೆ ಅಂತಂದ್ರೆ, ನನ್ನ ಒಂದು ಗೋಪ್ರೋ ಸೆಟಪ್ನ ನಾನು ಯಾವತ್ತೂ ಯಾರ ಹತ್ರನೂ ಹಂಚ್ಕೊಂಡಿರಲಿಲ್ಲ. ಬಿಕಾಸ್ ಅಂತ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಏನು ಕಂಟೆಂಟ್ ಅಲ್ಲ ಅದು ಅಂತ ನನ್ನ ಉದ್ದೇಶ. ಮೋಟೋ ವ್ಲಾಗ್ ಅಷ್ಟೇ, ನನ್ನ ಥಾಟ್ ಇದ್ದಿದ್ದು ಬರೀ ಮೋಟೋ ವ್ಲಾಗು. ಅದಕ್ಕೆ ಕನ್ವೀನಿಯೆಂಟ್ ಆಗಿ ಯಾವ್ಯಾವ ರೀತಿ ಬೇಕು ನನಗೆ ಒಂದು ಎಕ್ವಿಪ್ಮೆಂಟ್ಸ್ ಅನ್ನೋದನ್ನೆಲ್ಲ ಪ್ರಿಪೇರ್ ಮಾಡಿ ಎಲ್ಲ ಇಟ್ಕೊಂಡಿದ್ದೆ. ಬಟ್ ಈ ಒಂದು ಲ್ಯಾಚ್ ಮೌಂಟ್ ತೊಗೊಂಡು ಒಂದು ವಾರನೂ ಆಗಿಲ್ಲ, ಒಂದು 15 days ಏನೋ ಆಗಿದೆ ಅಷ್ಟೇ. ಅಷ್ಟರೊಳಗಡೆ ನನ್ನ ಗೋಪ್ರೋನ ರಿಟರ್ನ್ ಕೇಳ್ತಾ ಇದ್ದಾರೆ.
ಸೊ ಅದಕ್ಕೋಸ್ಕರ ನಾನು ಇವತ್ತೇನು ಮಾಡ್ತಾ ಇದ್ದೀನಿ, ಈ ಒಂದು ಲ್ಯಾಚ್ ಮೌಂಟ್ ಏನಿದೆ ಇದನ್ನ ರಿಮೂವ್ ಮಾಡಬೇಕಾಗಿದೆ ಇವತ್ತು GoPro ಇಂದ. ಹೆಲ್ಮೆಟ್ನ ಪಕ್ಕಕ್ಕೆ ಇಡೋಣ. ನನ್ನ ಹೆಲ್ಮೆಟ್ ಸೆಟಪ್ ಕಂಪ್ಲೀಟ್ಲಿ ನೋಡೋದಾದ್ರೆ ಇನ್ನೇನಿಲ್ಲ, ಬ್ಲೂ ಆರ್ಮರ್ C20 ಫಿಕ್ಸ್ ಮಾಡಿದ್ದೀನಿ. ತುಂಬಾ ಅಂದ್ರೆ ತುಂಬಾ ಕನ್ವೀನಿಯೆಂಟ್ ಆಗಿದೆ. ಅಂಡ್ ದೆನ್ ಕಸ್ಟಮರ್ ಸಪೋರ್ಟ್ ಮಾತ್ರ ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು. ಈ ಒಂದು C20 ಬ್ಲೂ ಆರ್ಮರ್ ಅವರು ರೆಸ್ಪಾಂಡ್ ಮಾಡೋ ವಿಧಾನ ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಸೊ ರೆಕಮೆಂಡ್ ಮಾಡ್ತೀನಿ ಈ ಒಂದು ಪ್ರಾಡಕ್ಟ್ನ, 100% ರೆಕಮೆಂಡ್ ಮಾಡ್ತೀನಿ. ಬಟ್ ಇಶ್ಯೂಸ್ ಇದೆ ಅಂದಿದ ತಕ್ಷಣ ನಿಮ್ಗೆ ಬಿಟ್ಬಿಡಲ್ಲ. ನಿಮ್ಗೆ ಕಂಪನಿಯವರು, ಬ್ಲೂ ಆರ್ಮರ್ ಕಂಪನಿಯವರು ಬಟ್ಟೊಂದು ಅಟೆಂಡ್ ಮಾಡ್ತಾರೆ, ಲೈನಲ್ಲೇ ಇರ್ತಾರೆ. ನಿಮಗೆ ರಿಪ್ಲೇಸ್ಮೆಂಟ್ ಪ್ರಾಡಕ್ಟ್ನ ಈಸಿಯಾಗಿ ಕಳಿಸ್ಕೊಡ್ತಾರೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಇದು. ಅಂಡ್ ದೆನ್ ಕಸ್ಟಮರ್ ಸರ್ವಿಸ್, ನಮ್ಮ ಬೆಂಗಳೂರು ಬೇಸ್ಡ್ ಕಂಪನಿ ಆಗಿರೋದ್ರಿಂದ ನಿಮಗೆ ಸರ್ವಿಸ್ ಈಸಿಯಾಗಿ ಸಿಗುತ್ತೆ. ಈವನ್ ನೀವು ಅವ್ರ ಕಂಪನಿ ಹತ್ರನೂ ಹೋಗಿ ನೀವು ಅವ್ರ ಹತ್ರ ವಾದ ಮಾಡ್ಬೋದು. ಸೊ ನೀವು ನಮಗೆ ಏನಕ್ಕೆ ಈ ಥರ ಆಯ್ತು ಅಂತ. ಇದು ನಿಮಗೆ GoPro Hero 10ಗೆ ಬರ್ತಕ್ಕಂಥ 13ಗೆ ಬರ್ತಕ್ಕಂಥ ಫೋಲ್ಡಿಂಗ್ ಫಿಂಗರ್ಸ್ ಆಗಿರುತ್ತೆ. ಫೈನಲಿ GoPro ಕಡೆಯಿಂದ ರಿಪ್ಲೇಸ್ಮೆಂಟ್ ಡಿವೈಸ್ ನನಗೆ ಬಂದಾಯ್ತು. ಸೊ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಆಲ್ಮೋಸ್ಟ್ ಒಂದು 7 days ಏನೋ ಆಯ್ತು ಮೇ ಬಿ ನನ್ನ ಹತ್ರ ಕ್ಯಾಮ್ರಾ ಇಲ್ಲ. ಫೈನಲಿ ಇವತ್ತು ನನಗೆ GoPro ಕಡೆಯಿಂದ ರಿಪ್ಲೇಸ್ಮೆಂಟ್ ಪ್ರಾಡಕ್ಟ್ ಬಂದಿದೆ. ನೋಡೋಣ, ಅನ್ಬಾಕ್ಸ್ ಮಾಡೋಣ ಇದು ಯಾವ ರೀತಿ ಇದೆ ಏನ್ ಕತೆ ಅನ್ನೋದೆಲ್ಲ. ಓಕೆ, GoPro Hero 10 ನಾನು 2ನೇ ಸಲ ಅನ್ಬಾಕ್ಸ್ ಮಾಡ್ತಾ ಇರೋದು. ಆಕ್ಚುಲಿ ಅನ್ಬಾಕ್ಸ್ ಮಾಡೇ ತೋರಿಸ್ತೀನಿ. ಮೇ ಬಿ ನಿಮಗೆ ಕ್ಲಾರಿಟಿಯಾಗಿ ಕಾಣಿಸ್ದಲ್ಲೇ ಇರ್ಬೋದು ವಿಡಿಯೋದಲ್ಲಿ. ಅನ್ಬಾಕ್ಸ್ ಮಾಡೇ ತೋರಿಸ್ತೀನಿ. ಸಮಥಿಂಗ್ ನಾನು ಸರ್ಪ್ರೈಸ್ ಆದ ಈಗ ನೋಡಿ. GoPro ಸೆಕೆಂಡ್ ಟೈಮ್ ಅನ್ಬಾಕ್ಸ್. ಓಕೆ, ಇದನ್ನ ಪಕ್ಕಕ್ಕೆ ಇಡೋಣ. GoPro Hero 13 ಕಳಿಸಿದ್ದಾರೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ನಾನು ಇದನ್ನ ಆಕ್ಚುಲಿ ಆಗಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು ರಿಪ್ಲೇಸ್ಮೆಂಟ್ ಡಿವೈಸ್ ಬರೋವರೆಗೂ ನಾನು ನೋಡಿ ನನಗೆ ಲಿಟ್ರಲಿ ಸರ್ಪ್ರೈಸ್ ಆಗ್ತದೆ. ಅಂಡ್ ದೆನ್ ಒಂದು ಬ್ಯಾಟ್ರಿನ ಸಹ ಕಳಿಸ್ಕೊಟ್ಟಿದ್ದಾರೆ. GoPro Hero 13 ಬ್ರ್ಯಾಂಡ್ ನ್ಯೂ GoPro Hero 13 ಬಂತು. ಈಗ 10ಗೆ ರಿಪ್ಲೇಸ್ಮೆಂಟ್ ಆಗಿ Hero 13 ಕಳಿಸ್ಕೊಟ್ಟಿದ್ದಾರೆ. ಲಿಟ್ರಲಿ ಖುಷಿ ಆಗ್ತಾ ಇದೆ. ಇದನ್ನ ನಾನಂತೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಓಕೆ, ಅಂಡ್ ದೆನ್ SD ಕಾರ್ಡ್ ಸಹ ಇನ್ಸರ್ಟ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ನನ್ನ GoPro Hero 10 ಇನ್ಸ್ಟಾಲೇಷನ್ ಮಾಡ್ಬೇಕಂದ್ರೆ, ಅದ್ರ ಸೆಟಪ್ ಮಾಡ್ಬೇಕಾದ್ರೆ ಅದು ವಿತೌಟ್ SD ಕಾರ್ಡ್ ಸೆಟಪ್ ತಗೊಂಡ್ಲಿಲ್ಲ. ಸೊ ಅದಕ್ಕೋಸ್ಕರ ಅದನ್ನು ಸಹ ಹಾಕ್ಬಿಡೋಣ. ನಾನು ಯೂಸ್ ಮಾಡ್ತಿರ್ತಕ್ಕಂಥ SD ಕಾರ್ಡ್ ಬಂದು ಇದು SanDisk ಎಕ್ಸ್ಟ್ರೀಮ್ ಪ್ರೋ ಅಂತ ಬರುತ್ತೆ. ಸೊ ಅದು ಯೂಸ್ ಮಾಡ್ತಾ ಇದ್ದೀನಿ. ಅಂಡ್ ದೆನ್ ಇನ್ನೂ ಒಂದಿದೆ 64 GB. ಇದು ಅಲ್ಟ್ರಾ ಅಂತ, SanDisk ಅಲ್ಟ್ರಾ. ಇದು ನನಗೆ ಅವಾಗ ನೋಟಿಫಿಕೇಶನ್ ಬರ್ತಾನೆ ಇರುತ್ತೆ. ಅಂದ್ರೆ ಲೈಕ್ SD ಕಾರ್ಡ್ ಸಪೋರ್ಟ್ ಆಗ್ತಾ ಇಲ್ಲ, ಬೇರೆ SD ಕಾರ್ಡ್ ಬಳಸಿ, ಪವರ್ಫುಲ್ SD ಕಾರ್ಡ್ ಅಂದ್ರೆ ಲೈಕ್ ಸ್ವಲ್ಪ ರಿಯಲಿ ಇದೆಲ್ಲ ಪಕ್ಕಕ್ಕಿಟ್ರೆ GoProದವ್ರಿಗೆ ಈ ಒಂದು ವಿಚಾರದಲ್ಲಿ ನಾನು ತುಂಬಾ ಅಂದ್ರೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅವರ ಒಂದು ರೆಸ್ಪಾನ್ಸ್ ಆಗಿರ್ಬೋದು, ಅವರ ಒಂದು ಕೇರ್, ಕಸ್ಟಮರ್ನ ಕೇರ್ ಮಾಡೋ ವಿಧಾನ ಆಗಿರ್ಬೋದು, ನಂಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ನನಗೆ ಏನಕ್ಕೆ ಈ ಒಂದು GoProಗೆ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಒಂದು ನನ್ನ ಒಂದು Hero 10 ಅಂಡರ್ ವ್ಯಾರಂಟಿಲಿ ಇರಲಿಲ್ಲ. ಆಲ್ಮೋಸ್ಟ್
1.25 ವರ್ಷ ಆಗಿತ್ತು ನಾನು ಆ ಒಂದು ಕ್ಯಾಮ್ರಾನ ತಗೊಂಡು. ಸೊ ನನ್ನ ಒಂದು ಎಕ್ಸ್ಪೆಕ್ಟೇಷನ್ ಅಂದ್ರೆ ಇರ್ಲಿಲ್ಲ, ಓಕೆ ಅಂಡರ್ ವ್ಯಾರಂಟಿ ಇರಲಿಲ್ಲ, ಒಂದು ಪ್ರಯತ್ನ ಅಂತೂ ಪಡೋಣ, ಕೇಳೋಣ, ಈ ತರ ಇದೆ ಪರಿಸ್ಥಿತಿ, ನಮ್ಮ ಇಂಡಿಯಾದಲ್ಲಿ ಸರ್ವಿಸ್ ಸಹ ಮಾಡಲ್ಲ ನೀವು, ನಾವು ಥರ್ಡ್ ಪಾರ್ಟಿ ಸರ್ವಿಸ್ ಸೆಂಟರ್ ಅವ್ರು ಕೊಡೋದಕ್ಕೆ ನನಗೆ ನಂಬಿಕೆ ಇಲ್ಲ, ಆ ಥರ ಎಲ್ಲ ಹೇಳ್ದೆ. ಕ್ಯಾಮ್ರಾ ಗ್ಲಿಚ್ ಆಗಿ ಆಫ್ ಆಗ್ತಾ ಇತ್ತು. ಸೊ ಒಂದು ಕೇಳಿ ನೋಡೋಣ, ಒಂದು ಸೊಲ್ಯೂಷನ್ ಸಿಕ್ಕಿದ್ರೆ ಸಿಗ್ಲಿ, ಅಷ್ಟೆಲ್ಲ ಇನ್ವೆಸ್ಟ್ ಮಾಡಿ ಬರೀ 1.25 ವರ್ಷ ಯೂಸ್ ಮಾಡೋದಕ್ಕೋಸ್ಕರ ನಾ ಕ್ಯಾಮ್ರಾಗ ಅಷ್ಟು ಇನ್ವೆಸ್ಟ್ ಮಾಡಿದ್ದು ಅಂತ ಅನ್ನಿಸ್ತು ಮನ್ಸಲ್ಲಿ. ಒಂದು ಮಾತು ಕೇಳೋಣ ನೋಡೋಣ ಅಂತ ಕೇಳ್ದೆ. ಬಟ್ ಅವರು ರೆಸ್ಪಾಂಡ್ ಆಗಿದ್ದ ವಿಧಾನ ನನ್ಗೆ ತುಂಬಾ ಇಷ್ಟ ಆಯ್ತು. ಸೊ ಎಂಡ್ ಪ್ರಾಡಕ್ಟ್ Hero 13 ಬಂತು. ನನಗೆ ಒಂದೇ ₹1 ಪೇ ಮಾಡಿಲ್ಲ ಯಾವುದೇ ಕಾರಣಕ್ಕೂ. ಇದು ಕಂಪ್ಲೀಟ್ಲಿ ಅವ್ರ ಕಡೆಯಿಂದ ಬಂದಿರತಕ್ಕಂಥ ರಿಪ್ಲೇಸ್ಮೆಂಟ್ ಪ್ರಾಡಕ್ಟ್. ಈ ಒಂದು ಕ್ಯಾಮ್ರಾ ಕರೆಂಟ್ ಅಮೆಝಾನ್ ಅಲ್ಲಿ ನಿಮಗೆ 37,900 ಸಮಥಿಂಗ್ ಏನೋ ಇದೆ, 38,000 ಮ್ಯಾಕ್ಸಿಮಮ್. ಸೊ ಇದಕ್ಕೆ ಬೇಕಾಗಿರೋಂಥ ಆಕ್ಸೆಸರೀಸ್ ಅವು ಇವು ಅಂತ ಎಲ್ಲ ತಗೊಳಕ್ ಹೋದ್ರೆ ಆಲ್ಮೋಸ್ಟ್ ನಂಗೆ ಅಷ್ಟೇ ಬೀಳುತ್ತೆ. ಬಟ್ ಇವಾಗ ನನಗೊಂದು ಬ್ಯಾಟ್ರಿ ಅಂಡ್ ನಮ್ದು ಕ್ಯಾಮ್ರಾ 2 ಮಾತ್ರ ಕಳಿಸ್ಕೊಟ್ಟಿದ್ದಾರೆ. ಇವಾಗ ನನ್ನ ಹತ್ರ ಇರೋ ಈ ಎಂಡ್ಯೂರೋ ಬ್ಯಾಟ್ರಿ ಎಲ್ಲ ವೇಸ್ಟ್ ಆದಂಗೆನೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಓಕೆ ಬ್ಯಾಟ್ರಿ ಇದೆ, ಕ್ಯಾಮ್ರಾ ಕಳಿಸ್ಕೊಡ್ತಾರೆ, ಬ್ಯಾಟ್ರೀಸ್ ಇರುತ್ತೆ ನನ್ನ ಹತ್ರನೇ, ಇವೇ ಯೂಸ್ ಆಗ್ತವೆ ಹೊಸ ಕ್ಯಾಮ್ರಾಗೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಓಕೆ ಪರವಾಗಿಲ್ಲ, ಬಟ್ ಏನೂ ಮಾಡೋದಕ್ಕಾಗಲ್ಲ. ಇನ್ನೊಂದು ಸೆಟ್ ಆಫ್ ಬ್ಯಾಟ್ರೀಸ್ ನಾನು ಪರ್ಚೇಸ್ ಮಾಡ್ತೀನಿ. ಬಟ್ Hero 13 ಕಳಿಸಿರೋದೇ ಹೆಚ್ಚೆಚ್ಚು. ಸೊ ಇದನ್ನ ಬೂಟ್ ಮಾಡೋಣ ಈಗ. ಆಯ್ತು GoPro Hero 13